ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ನಲ್ಲಿ ಸೆಕೆಂಡ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. 10 ಮಾರ್ಕ್ಸಿನ ಪ್ರಾಬ್ಲಮ್, ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ಕ್ವಶನ್ ಈ ಥರದಲ್ಲಿ ಕೊಟ್ಟಿದ್ದಾರೆ: ಕ್ಯಾಲ್ಕುಲೇಟ್ ಕಾರ್ಲ್ ಪಿಯರ್ಸನ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಫ್ರಮ್ ದ ಗಿವನ್ ಇನ್ಫಾರ್ಮೇಷನ್. ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ ನೋಡಿ, ಸ್ಕ್ಯೂನೆಸ್ಸಿಂದ ನಿಮಗೆ 5 ಮಾರ್ಕ್ಸಿಗೆ ಒಂದು ಪ್ರಾಬ್ಲಮ್, 10 ಮಾರ್ಕ್ಸಿಗೆ ಒಂದು ಪ್ರಾಬ್ಲಮ್, 15 ಮಾರ್ಕ್ಸಿಗೆ ಒಂದು ಪ್ರಾಬ್ಲಮ್ ಕೇಳ್ತಾರೆ. 15 ಮಾರ್ಕ್ಸಿನ ಪ್ರಾಬ್ಲಮ್ ನೀವು ಗಮನಿಸ್ಬೋದು. ಕ್ಯಾಲ್ಕುಲೇಟ್ ಬೌಲೈಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಅಂತ ಕೇಳಿದ್ದಾರೆ. 15 ಮಾರ್ಕ್ಸಿಗೆ ಬೌಲೈಸ್ ಕೊಟ್ಟರೆ 10 ಮಾರ್ಕ್ಸಿಗೆ ಕಾರ್ಲ್ ಪಿಯರ್ಸನ್ಸ್ ಕೊಡ್ತಾರೆ. ಸೊ ಕ್ವಶನನ್ನು ಈ ಥರದಲ್ಲಿ ಕೊಟ್ಟಿದ್ದಾರೆ: ಮಾರ್ಕ್ಸ್ ಎಬೋ 0, 10, 20, 30, 40, 50 ಅಂತ ಕೊಟ್ಟಿದ್ದಾರೆ. ಎಬೋ ಅಂತಂದರೆ 0ಗಿಂತ ಜಾಸ್ತಿ, 10ಗಿಂತ ಜಾಸ್ತಿ, 20ಗಿಂತ ಜಾಸ್ತಿ, 30ಗಿಂತ ಜಾಸ್ತಿ. ಎಬೋ ಅಂತಂದರೆ ಅದಕ್ಕಿಂತ ಜಾಸ್ತಿ ಅಂತ. ಡಿಫ್ರೆನ್ಸ್ ಎಷ್ಟಿದೆ? ಡಿಫ್ರೆನ್ಸ್ 10. ಎಲ್ಲದರ ಕ್ಲಾಸ್ ಕೊಟ್ಟಿರೋಂಥ ನಂಬರ್ಸ್ನ ಡಿಫ್ರೆನ್ಸ್ ಎಷ್ಟಿದೆ? 10, 10, 10 ಡಿಫ್ರೆನ್ಸ್ ಇದೆ. ಸೊ ಕ್ಲಾಸ್ ಇಂಟರ್ವಲ್ಲನ್ನು ನಾವು ಹೇಗೆ ಬರ್ಕೊಳ್ಬೇಕು ಅಂತಂದರೆ, ಫಸ್ಟ್ 0 ಕೊಟ್ಟಿರೋದ್ರಿಂದ 0ಗಿಂತ ಜಾಸ್ತಿ, 0 to 10 ಅಂತ ಬರ್ಕೊಳ್ಬೇಕು. ಯಾವಾಗಲೂ 0 to 10 ಅಂತಲ್ಲ. ಡಿಫ್ರೆನ್ಸ್ ಈಗ ನೋಡಿ, ಒಂದೊಂದರಿಂದ ಒಂದೊಂದಕ್ಕೆ ಡಿಫ್ರೆನ್ಸ್ 10 ಇದೆ. ಒಂದು ವೇಳೆ ಡಿಫ್ರೆನ್ಸ್ 100 ಇದ್ದರೆ 0 to 100, 0 to 100 ಅಂತ ಬರ್ಕೊಳ್ಬೇಕು. ಡಿಫ್ರೆನ್ಸ್ 5 ಇದ್ದರೆ 0 to 5, 0 to 5, 5 to 10 ಆ ಥರದಲ್ಲಿ ಬರ್ಕೊಳ್ಬೇಕು. ಸೊ ಎಲ್ಲ ನಂಬರಿನ ಡಿಫ್ರೆನ್ಸ್ ಏನಿದೆಯೋ ಅದು ಇಂಪಾರ್ಟೆಂಟ್. ಡಿಫ್ರೆನ್ಸ್ 10 ಇದೆ, ಸೊ 0 to 10. ನೆಕ್ಸ್ಟ್ 10 to 20, ನೆಕ್ಸ್ಟ್ 20 to 30. ಅದೇ ಥರ ನಾನಿಲ್ಲಿ ಕ್ಲಾಸ್ ಇಂಟರ್ವಲ್ಲನ್ನು ಬರ್ಕೊಳ್ತಾ ಇದ್ದೀನಿ. ಲಾಸ್ಟಿಗೆ 90ಗಿಂತ ಜಾಸ್ತಿ ಅಂದರೆ 90 to 100 ಅಂತ ಬರ್ಕೊಳ್ಬೇಕು. ನಾನಿಲ್ಲಿ ಕ್ಲಾಸ್ ಇಂಟರ್ವಲ್ಲನ್ನು ಬರ್ಕೊಂಡಿದ್ದೀನಿ. ಫ್ರೀಕ್ವೆನ್ಸಿ ನೋಡಿ, ನಾನು ಆಲ್ರೆಡಿ ಹೇಳಿದ್ದೆ ನಿಮಗೆ, ಮೀನ್ ಮೀಡಿಯನ್ ಮೋಡ್ ಪ್ರಾಬ್ಲಮ್ ಮಾಡ್ತಾಗಿದ್ದನ್ನು ಹೇಳ್ತಾ ಇದ್ದೀನಿ. ಫ್ರೀಕ್ವೆನ್ಸಿ ಯಾವಾಗಲೂ ಡಿಕ್ರೀಸಿಂಗ್ ಆರ್ಡರಲ್ಲಿ ಇರಬಾರ್ದು, ಇನ್ಕ್ರೀಸಿಂಗ್ ಆರ್ಡರಲ್ಲೂ ಇರಬಾರ್ದು. ಎಲ್ಲ ನಂಬರ್ ಶಫಲ್ ಆಗಿ ಇರಬೇಕು. ಬಟ್ ಈ ಪ್ರಾಬ್ಲಮ್ನಲ್ಲಿ ಡಿಕ್ರೀಸಿಂಗ್ ಆರ್ಡರಲ್ಲಿ ಕೊಟ್ಟಿದ್ದಾರೆ. ಡಿಕ್ರೀಸಿಂಗ್ ಆರ್ಡರಲ್ಲಿ ಕೊಟ್ಟಾಗ ನೀವು ಫ್ರೀಕ್ವೆನ್ಸಿಯನ್ನು ಹೊಸದಾಗಿ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಅದಕ್ಕೆ ಅಡ್ಜಸ್ಟೆಡ್ ಫ್ರೀಕ್ವೆನ್ಸಿ ಅಂತ ಅಂತೀವಿ. ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದರೆ, ಫಸ್ಟ್ ಕೊಟ್ಟಿರೋಂಥ ನಂಬರ್ ಏನು? 100. 100 ಮೈನಸ್ 98 ಫ್ರೀಕ್ವೆನ್ಸಿ 2 ಬರುತ್ತೆ. 98 ಮೈನಸ್ 92 ಫ್ರೀಕ್ವೆನ್ಸಿ 6. 92 ಮೈನಸ್ 85 ಫ್ರೀಕ್ವೆನ್ಸಿ 7. ಫ್ರೀಕ್ವೆನ್ಸಿಯನ್ನು ಹೊಸದಾಗಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ, ಫಸ್ಟ್ ಇರೋ ನಂಬರಿಂದ ನೆಕ್ಸ್ಟ್ ನಂಬರನ್ನು ಕಳೀತಾ ಹೋಗೋದು. 100 ಮೈನಸ್ 98, 98 ಮೈನಸ್ 92, 92 ಮೈನಸ್ 85, 85 ಮೈನಸ್ 70, 70 ಮೈನಸ್ 50, 50 ಮೈನಸ್ 35, 35 ಮೈನಸ್ 25, 25 ಮೈನಸ್ 13, 13 ಮೈನಸ್ 5, 8. ಲಾಸ್ಟಿಗೆ 13 ಮೈನಸ್ 5 ಆದಮೇಲೆ 8, 5 ಮೈನಸ್ 0. ಇಲ್ಲಿ ಯಾವ ನಂಬರ್ ಇಲ್ಲ. 5 ಮೈನಸ್ 0 ನೆನ್ಪಿಟ್ಕೊಳ್ಳಿ. ಡಿಕ್ರೀಸಿಂಗ್ ಆರ್ಡರಲ್ಲಿ ಕೊಟ್ಟಾಗ ಲಾಸ್ಟ್ ನಂಬರ್ ಸೇಮ್ ಅದನ್ನೇ ಬರ್ಕೊಂಡ್ರೆ ಆಯಿತು. ಲಾಸ್ಟ್ ನಂಬರ್ ಏನು? 5 ಇದೆ. ನಾನು ಅದೇ ಥರನೇ ಇಲ್ಲಿ ಬರ್ಕೊಳ್ತಾ ಇದ್ದೀನಿ. 100 ಮೈನಸ್ 98 ಡಿಫ್ರೆನ್ಸ್ 2. ನೆಕ್ಸ್ಟ್ 98 ಮೈನಸ್ 92 ಡಿಫ್ರೆನ್ಸ್ 6. 92 ಮೈನಸ್ 85. ನೋಡಿ, ಇದನ್ನು ನಾನಿಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಬರ್ದಿರೋದು, ಕ್ವಶನಲ್ಲಿ ಕೊಟ್ಟಿರೋದಿಲ್ಲ. ಅಡ್ಜಸ್ಟೆಡ್ ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ, ಕಳೀತಾ ಹೋಗೋದು. ಒಂದು ನಂಬರಿಂದ ನೆಕ್ಸ್ಟ್ ನಂಬರನ್ನು ಕಳೀತಾ ಹೋಗೋದು. ಸೊ 98 ಮೈನಸ್ 92 ಮಾಡಿದಾಗ 6 ಬಂತು. 92 ಮೈನಸ್ 85 7. ಇದೇ ಥರನೇ ಎಲ್ಲದನ್ನು ನಾನಿಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ಬರ್ಕೊಳ್ತಾ ಇದ್ದೀನಿ. ಎಲ್ಲ ಕ್ಯಾಲ್ಕುಲೇಷನ್ ಮಾಡಿ ಬರ್ಕೊಂಡಿದ್ದೀನಿ. ಇದರ ಟೋಟಲಿಗೆ, ಫ್ರೀಕ್ವೆನ್ಸಿಯ ಟೋಟಲಿಗೆ ನಾವು ಏನಂತ ಬರ್ಕೊಳ್ಬೇಕು? ಟೋಟಲ್ ಮಾಡಿದಾಗ ಈಗ ಟೋಟಲ್ 100 ಬರುತ್ತೆ. 6, 2, 8, 7, 15, 15, 30, 20, 50, 65, 75, 85, 2, 87, 87, 8, 95, 5, 100. n ಈಕ್ವಲ್ಸ್ 100 ಬಂತು. ದೆನ್ ನಾವೀಗ ಮಿಡ್ ಪಾಯಿಂಟ್ ಕ್ಯಾಲ್ಕುಲೇಷನ್ ಮಾಡಬೇಕು. ಮಿಡ್ ಪಾಯಿಂಟ್ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತಂದರೆ, ಏನು ಕ್ಲಾಸ್ ಇಂಟರ್ವಲ್ಲಲ್ಲಿ ನಂಬರ್ಸ್ ಇದೆಯೋ ಅವೆರಡನ್ನು ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಿದ್ರೆ ಆಯಿತು. 0 ಪ್ಲಸ್ 10, 10, 10 ಡಿವೈಡೆಡ್ ಬೈ 2, 5. 20 ಪ್ಲಸ್ 10, 30, 30 ಡಿವೈಡೆಡ್ ಬೈ 2 ಅಂತಂದರೆ 15. ಫಸ್ಟ್ ಎರಡನ್ನು ಮಾತ್ರ ಮಾಡಿ, ಎಲ್ಲದನ್ನು ಹೀಗೆ ಕ್ಯಾಲ್ಕುಲೇಷನ್ ಮಾಡುವಂಥ ಅವಶ್ಯಕತೆ ಇಲ್ಲ. 5, 15 ಡಿಫ್ರೆನ್ಸ್ ಎಷ್ಟು? 10 ಇದೆ. 10 ಆ್ಯಡ್ ಮಾಡ್ತಾ ಹೋದರೆ ಮಿಡ್ ಪಾಯಿಂಟ್ ಸಿಗ್ತಾ ಹೋಗುತ್ತೆ. 25, 35. ಅದೇ ಥರದಲ್ಲಿ ನಾನಿಲ್ಲಿ ಮಿಡ್ ಪಾಯಿಂಟ್ ಬರ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗಿರೋದು ಡಿ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತಂದರೆ, ಈಗ ಮಿಡ್ ಪಾಯಿಂಟಲ್ಲಿ ಯಾವುದಾದ್ರು ಒಂದು ನಂಬರನ್ನು ಅಸ್ಯೂಮ್ಡ್ ಮೀನ್ ಆಗಿ ತೊಗೊಳ್ಬೇಕು. ಆದಷ್ಟು ನೀವು ಎಕ್ಸಾಮ್ನಲ್ಲಿ ಲೀಸ್ಟ್ ಇರೋದೇ ತೊಗೊಳ್ಳಿ. ಯಾಕೆ ಅಂತಂದರೆ ಎಲ್ಲ ಪಾಸಿಟಿವ್ ಆನ್ಸರ್ ಬರುತ್ತೆ. ಡಿ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತಂದರೆ, ಮಿಡ್ ಪಾಯಿಂಟಲ್ಲಿರೋ ಎಲ್ಲ ನಂಬರಿಂದ 5 ಲೆಸ್ ಮಾಡಿ ಬರೀಬೇಕು. ಫಸ್ಟು 5 ಮೈನಸ್ 5 0, 15 ಮೈನಸ್ 5 10, 25 ಮೈನಸ್ 5 20. ಈ ಥರದಲ್ಲಿ ಮಿಡ್ ಪಾಯಿಂಟ್ ಕ್ಯಾಲ್ಕುಲೇಷನ್ ಮಾಡೋದು. ಈ ಥರದಲ್ಲಿ ಡಿ ಕ್ಯಾಲ್ಕುಲೇಷನ್ ಮಾಡೋದು. ಮಿಡ್ ಪಾಯಿಂಟ್ ವ್ಯಾಲ್ಯೂಸ್ ಏನಿದೆಯೋ ಅದರಿಂದ ಅಸ್ಯೂಮ್ಡ್ ಮೀನ್ ಅಂತ ನಾವು 5 ತೊಗೊಂಡಿದ್ದೀವಿ. ಎಲ್ಲದರಿಂದ 5 ಲೆಸ್ ಮಾಡಿ ಬರೆಯೋದು. 35 ಮೈನಸ್ 5 30, 45 ಮೈನಸ್ 5 40, 55 ಮೈನಸ್ 5 50, 60, 70, 80, 90. ನೆಕ್ಸ್ಟ್ ಡಿ ಸ್ಕ್ವೇರ್ ಅಂದರೆ ಇದನ್ನೇ ಸ್ಕ್ವೇರ್ ಮಾಡಿದ್ರೆ ಆಯಿತು. 0 ಇಂಟು 0 0, 10 10s 100, 2 2s 4, 400, 3 3s 9, 900, 4 4s 16, 1600,
5 5s are 25, 2500, 6 6s are 36, 3600, 7 7s are 49, 4900, 8 8s are 64, 6400, 9 9s are 81, 8100. ಸೊ ಅಲ್ಲಿಗೆ ಡಿ ಸ್ಕ್ವೇರ್ ಕ್ಯಾಲ್ಕುಲೇಷನ್ ಮಾಡ್ಕೊಂಡಾಯಿತು. ಡಿ ಸ್ಕ್ವೇರ್ ಅಂದರೆ 10 ಇಂಟು 10, 20 ಇಂಟು 20, 30 ಇಂಟು 30, 40 ಇಂಟು 40 ಮಲ್ಟಿಪ್ಲೈ ಮಾಡ್ತಾ ಹೋಗೋದು. ಈ ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಮಾಡಬೇಕಾಗಿರೋದು ಎಫ್ ಡಿ. ಏನಕ್ಕೆ ಈ ವ್ಯಾಲ್ಯೂಸ್ ಎಲ್ಲ ಬೇಕು ನಮಗೆ? ಎಸ್ಕೇಪಿಗೆ ಫಾರ್ಮುಲಾ ಏನು? ಮೀನ್ ಮೈನಸ್ ಮೋಡ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬೇಕು ಅಂತಂದರೆ ಎಫ್ ಡಿ ಸ್ಕ್ವೇರ್ ಎಲ್ಲ ಬೇಕಾಗುತ್ತೆ. ಸೊ ಹಾಗಾಗಿ ಎಫ್ ಡಿ ಸ್ಕ್ವೇರ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಡಿ ಸ್ಕ್ವೇರ್ ಮಾಡ್ಕೊಳ್ಬೇಕು. ಡಿ ಸ್ಕ್ವೇರ್ ಕ್ಯಾಲ್ಕುಲೇಷನ್ ಮಾಡಿ ಆಯಿತು. ನೆಕ್ಸ್ಟು ಎಫ್ ಡಿ ಅಂತಂದರೆ ಎಫ್ ಮತ್ತು ಡಿ ಅನ್ನು ಮಲ್ಟಿಪ್ಲೈ ಮಾಡ್ತಾ ಹೋಗೋದು. 2 ಇಂಟು 0 0, ನೆಕ್ಸ್ಟ್ 6 ಇಂಟು 10 60, ನೆಕ್ಸ್ಟ್ 7 ಇಂಟು 20 7 2 14 140, ನೆಕ್ಸ್ಟ್ 15 ಇಂಟು 30 15 3 45 450. ಇದೇ ಥರನೇ ಎಫ್ ಮತ್ತು ಡಿ ಅನ್ನು ಎಲ್ಲ ವ್ಯಾಲ್ಯೂಸನ್ನು ಮಲ್ಟಿಪ್ಲೈ ಮಾಡಿ ಬರ್ಕೊಳ್ಬೇಕು. ನಾನಲ್ಲಿ ಮಲ್ಟಿಪ್ಲೈ ಮಾಡಿ ಬರ್ಕೊಳ್ತಾ ಇದ್ದೀನಿ. ಎಲ್ಲ ಕ್ಯಾಲ್ಕುಲೇಷನ್ ಮಾಡಿ ಆ್ಯಡ್ ಮಾಡ್ಕೊಳ್ಬೇಕು. ಲಾಸ್ಟ್ 2 ಕಾಲಮ್ ನಮಗೆ ಟೋಟಲ್ ಬೇಕಾಗುತ್ತೆ. ಈಗ ಎಫ್ ಡಿ ಅನ್ನು ಟೋಟಲ್ ಮಾಡಿದಾಗ ಸಮ್ ಆಫ್ ಎಫ್ ಡಿ 4730 ಬಂದಿದೆ. ನೆಕ್ಸ್ಟ್ ನಾವು ಎಫ್ ಡಿ ಸ್ಕ್ವೇರನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಎಫ್ ಡಿ ಸ್ಕ್ವೇರ್ ಅಂದರೆ ಎಫ್ ಡಿ ಅನ್ನು ಸ್ಕ್ವೇರ್ ಮಾಡೋದಲ್ಲ, ಎಫ್ ಇಂಟು ಡಿ ಸ್ಕ್ವೇರ್. ಇಲ್ಲಿ ಡಿ ಸ್ಕ್ವೇರ್ ಇದೆ, ಇಲ್ಲಿ ಎಫ್ ಇದೆ, ಮಲ್ಟಿಪ್ಲೈ ಮಾಡ್ತಾ ಹೋಗಬೇಕು. 2 ಇಂಟು 0 0, ನೆಕ್ಸ್ಟ್ 100 ಇಂಟು 6 600, ನೆಕ್ಸ್ಟ್ 400 ಇಂಟು 7 7 4 28 22,800 ಆಗುತ್ತೆ. ನೆಕ್ಸ್ಟ್ 15 9 135 13,500. ಅದೇ ಥರನೇ ಎಲ್ಲ ವ್ಯಾಲ್ಯೂಸನ್ನು ಎಫ್ ಮತ್ತು ಡಿ ಸ್ಕ್ವೇರನ್ನು ಮಲ್ಟಿಪ್ಲೈ ಮಾಡಿ ನೀವು ಇಲ್ಲಿ ಬರ್ಕೊಳ್ಬೇಕು. ನಾನು ಇಲ್ಲಿ ಬರ್ಕೊಳ್ತಾ ಇದ್ದೀನಿ. ಎಫ್ ಇಂಟು ಡಿ ಸ್ಕ್ವೇರ್ ಮಲ್ಟಿಪ್ಲೈ ಮಾಡಿ ಎಫ್ ಡಿ ಸ್ಕ್ವೇರ್ ಕ್ಯಾಲ್ಕುಲೇಷನ್ ಮಾಡಿ ಟೋಟಲ್ ಮಾಡಿಕೊಂಡಾಗ 2,72,900 ರೂಪಾಯಿ 900 ಆನ್ಸರ್ ಬರುತ್ತೆ. ನಾವೀಗ ಫಾರ್ಮುಲಾ ಅಪ್ಲೈ ಮಾಡಬೇಕು. ಫಾರ್ಮುಲಾ ಏನು? ಎಸ್ಕೇಪಿಗೆ ಮೀನ್ ಮೈನಸ್ ಮೋಡ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಫಸ್ಟು ಮೀನ್ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ. ಮೀನಿಗೆ ಫಾರ್ಮುಲಾ ಎ ಪ್ಲಸ್ ಸಿಗ್ಮಾ ಎಫ್ ಡಿ ಡಿವೈಡೆಡ್ ಬೈ ಎನ್. ಈ ಫಾರ್ಮುಲಾ ಅಪ್ಲೈ ಮಾಡಿದಾಗ ನಮಗೆ ಫಸ್ಟ್ ಮೀನ್ ಸಿಗುತ್ತೆ. ಎ ಅಂದರೆ ಅಸ್ಯೂಮ್ ಮೀನ್. ನಾವಿಲ್ಲಿ ಅಸ್ಯೂಮ್ ಮೀನ್ ತಗೊಂಡಿರೋದು 5 ಪ್ಲಸ್ ಸಿಗ್ಮಾ ಎಫ್ ಡಿ ಅಂತಂದರೆ ಸಮ್ ಆಫ್ ಎಫ್ ಡಿಯ ಟೋಟಲ್ 4730 ಡಿವೈಡೆಡ್ ಬೈ ಎನ್ ಅಂತಂದರೆ ಫ್ರೀಕ್ವೆನ್ಸಿಯ ಟೋಟಲ್ 100. ಫಸ್ಟು ಡಿವೈಡ್ ಮಾಡಿ ಮತ್ತೆ 5ಅನ್ನು ಆ್ಯಡ್ ಮಾಡಬೇಕು. 4730 ಡಿವೈಡೆಡ್ ಬೈ 100 ಅಂತಂದರೆ 47.3 ಬರುತ್ತೆ. ಪ್ಲಸ್ 5 ಮಾಡಿದಾಗ ಬರುವಂಥ ಆನ್ಸರ್ 5ಅನ್ನು ಲಾಸ್ಟಿಗೆ ಆ್ಯಡ್ ಮಾಡಬೇಕು. 52.3 ಮೀನ್ ವ್ಯಾಲ್ಯೂ ಬರುತ್ತೆ. ನಾವೀಗ ಮೀನನ್ನು ಫೈಂಡ್ ಔಟ್ ಮಾಡಿ ಆಯಿತು. ನೆಕ್ಸ್ಟ್ ಮೋಡ್ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು. ಮೋಡ್ ಕ್ಯಾಲ್ಕುಲೇಷನ್ ಮಾಡೋದು ತುಂಬಾ ಈಸಿ. ಮೋಡ್ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತಂದರೆ, ಮೋಡಿಗೆ ಫಾರ್ಮುಲಾ Z ಈಕ್ವಲ್ಸ್ ಎಲ್ ಪ್ಲಸ್ ಡೆಲ್ಟಾ 1 ಡಿವೈಡೆಡ್ ಬೈ ಡೆಲ್ಟಾ 1 ಪ್ಲಸ್ ಡೆಲ್ಟಾ 2 ಇಂಟು ಐ. ಸೊ ಈ ಫಾರ್ಮುಲಾ ಅಪ್ಲೈ ಮಾಡಿಕೊಂಡು ನಾವು ಮೋಡ್ ಕ್ಯಾಲ್ಕುಲೇಷನ್ ಮಾಡಬೇಕು. ಮೋಡ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ನೀವು ಫ್ರೀಕ್ವೆನ್ಸಿಯ ಕಾಲಮನ್ನು ನೋಡಬೇಕು. ಫ್ರೀಕ್ವೆನ್ಸಿ ಕಾಲಮ್ನಲ್ಲಿ ಹೈಯೆಸ್ಟ್ ಫ್ರೀಕ್ವೆನ್ಸಿ ಎಲ್ಲಿದೆ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರೋದು 20. ನಾನಿಲ್ಲಿ 20ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಾವು ಫಾರ್ಮುಲಾ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಡೆಲ್ಟಾ 1 ಮತ್ತು ಡೆಲ್ಟಾ 2 ಅನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ. ಡೆಲ್ಟಾ 1 ಅಂತಂದರೆ ಹೈಯೆಸ್ಟ್ ಫ್ರೀಕ್ವೆನ್ಸಿಯಿಂದ ಹಿಂದಿನ ಫ್ರೀಕ್ವೆನ್ಸಿಯನ್ನು ಕಳಿಬೇಕು. ಹಿಂದಿನ ಫ್ರೀಕ್ವೆನ್ಸಿ ಎಷ್ಟಿದೆ? 15 ಇದೆ. 20ಇಂದ 15ಅನ್ನು ಕಳೆದಾಗ 5 ಬರುತ್ತೆ. ಡೆಲ್ಟಾ 2 ಅಂತಂದರೆ ಹೈಯೆಸ್ಟ್ ಫ್ರೀಕ್ವೆನ್ಸಿಯಿಂದ ನೆಕ್ಸ್ಟ್ ಫ್ರೀಕ್ವೆನ್ಸಿ ಕಳಿಬೇಕು. ನೆಕ್ಸ್ಟ್ ಫ್ರೀಕ್ವೆನ್ಸಿ ಕೂಡ 15 ಇದೆ. 20 ಮೈನಸ್ 15 ಈಕ್ವಲ್ಸ್ 5. ಸೊ ಡೆಲ್ಟಾ 1 ಡೆಲ್ಟಾ 2 ಫೈಂಡ್ ಔಟ್ ಮಾಡ್ಕೊಂಡಾಯಿತು. ಈಗ ಮೋಡಿನ ಫಾರ್ಮುಲಾ ಅಪ್ಲೈ ಮಾಡೋಣ. ಎಲ್ ಅಂತಂದರೆ ನೀವು ಇಲ್ಲಿ ಮಾರ್ಕ್ ಮಾಡ್ಕೊಂಡಿರೋದ್ರಲ್ಲಿ ಲೋಯೆಸ್ಟ್ ಕ್ಲಾಸ್ ಇಂಟರ್ವಲ್ 40 ಇದೆ. ಸೊ 40 ಪ್ಲಸ್ ಡೆಲ್ಟಾ 1 ಅಂತಂದರೆ 5 ಡಿವೈಡೆಡ್ ಬೈ ಡೆಲ್ಟಾ 1 5 ಪ್ಲಸ್ ಡೆಲ್ಟಾ 2 5 ಇಂಟು ಐ ಅಂತಂದರೆ ಕ್ಲಾಸ್ ಇಂಟರ್ವಲ್ನ ಡಿಫ್ರೆನ್ಸ್ ಎಷ್ಟಿದೆ? ಡಿಫ್ರೆನ್ಸ್ 10 ಇದೆ. ಸೊ ಇದನ್ನು ಸಿಂಪ್ಲಿಫೈ ಮಾಡೋದು ಹೇಗೆ ಅಂತಂದರೆ 40 ಪ್ಲಸ್ 5 ಡಿವೈಡೆಡ್ ಬೈ 5 ಪ್ಲಸ್ 5 ಅಂತಂದರೆ 10 ಇಂಟು 10. ನೆಕ್ಸ್ಟ್ ನೋಡಿ, ಫಸ್ಟ್ ಡಿವೈಡ್ ಮಾಡಬೇಕು, ಇಂಟು 10 ಮಾಡಬೇಕು, ಲಾಸ್ಟಿಗೆ 40ನ ಆ್ಯಡ್ ಮಾಡಬೇಕು. 5 ಡಿವೈಡೆಡ್ ಬೈ 10 ಅಂತಂದರೆ 0.5 ಆಗುತ್ತೆ. ಇಂಟು 10 ಅಂತಂದರೆ 5 ಡಿವೈಡೆಡ್ ಬೈ 10 ಇಂಟು 10 5 ಆಗುತ್ತೆ. ಪ್ಲಸ್ 40 ಆಗ 45 ಆನ್ಸರ್ ಬರುತ್ತೆ. ಮೋಡ್ ಕ್ಯಾಲ್ಕುಲೇಷನ್ ಮಾಡ್ಕೊಂಡಾಯಿತು. ಮೋಡಿನ ಆನ್ಸರ್ 45. ನಾವು ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಮಾಡಬೇಕಾಗಿರೋದು ಮೀನ್ ಮೈನಸ್ ಮೋಡ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ಮುಲಾ. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕ್ಯಾಲ್ಕುಲೇಷನ್ ಮಾಡಬೇಕು.
ಸ್ಟ್ಯಾಂಡರ್ಡ್ ಡಿವಿಯೇಷನ್ಗೆ ಫಾರ್ಮುಲಾ ಏನು ಅಂತಂದರೆ ಸಿಗ್ಮಾ ಎಫ್ ಡಿ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ಮೈನಸ್ ಸಿಗ್ಮಾ ಎಫ್ ಡಿ ಡಿವೈಡೆಡ್ ಬೈ ಎನ್ ಹೋಲ್ ಸ್ಕ್ವೇರ್. ಈ ಫಾರ್ಮುಲಾ ಅಪ್ಲೈ ಮಾಡಿದಾಗ ನಮಗೆ ಮೋಡ್ ಸಿಗುತ್ತೆ. ಸಿಗ್ಮಾ ಎಫ್ ಡಿ ಸ್ಕ್ವೇರ್ ಅಂತಂದರೆ ಎಫ್ ಡಿ ಸ್ಕ್ವೇರಿನ ಟೋಟಲ್ 2,72,900 2,72,900 ಡಿವೈಡೆಡ್ ಬೈ ಎನ್ ಅಂತಂದರೆ ಫ್ರೀಕ್ವೆನ್ಸಿಯ ಟೋಟಲ್ 100 ಮೈನಸ್ ಸಿಗ್ಮಾ ಎಫ್ ಡಿ ಅಂತಂದರೆ 4,730 ಡಿವೈಡೆಡ್ ಬೈ ಎನ್ ಅಂತಂದರೆ 100 ಹೋಲ್ ಸ್ಕ್ವೇರ್. ಸೊ ರೂಟ್ ಹಾಕಲಿಕ್ಕೆ ಮರಿಬೇಡಿ, ರೂಟ್ ಇದೆ. ಸೊ ನೆಕ್ಸ್ಟ್ ಸ್ಟೆಪ್ನಲ್ಲಿ 2,72,900 ಡಿವೈಡೆಡ್ ಬೈ 100 ಮಾಡಿದಾಗ 2729 ಬರುತ್ತೆ. ರೂಟ್ ಆಫ್ 2729 ಮೈನಸ್ ಇದನ್ನು ಸಿಂಪ್ಲಿಫೈ ಮಾಡೋದು ಹೇಗೆ ಅಂತಂದರೆ ಫಸ್ಟ್ ಡಿವೈಡ್ ಮಾಡ್ಕೊಳ್ಳೋಣ. 4,730 ಡಿವೈಡೆಡ್ ಬೈ 100 ಅಂತಂದರೆ 47.3 ಬರುತ್ತೆ. 47.3 ಸ್ಕ್ವೇರ್ ಮಾಡಿದ್ರೆ ಆಯಿತು, ಅಂದರೆ 47.3 ಇಂಟು 47.3 ಅಲ್ಲಿಗೆ ಬರುವಂಥ ಆನ್ಸರ್ 2237.29 2237.29. ನೆಕ್ಸ್ಟ್ ಸ್ಟೆಪ್ನಲ್ಲಿ ಮೈನಸ್ ಮಾಡಿ ಮತ್ತೆ ರೂಟ್ ತೆಗೆದ್ರೆ ಆಯಿತು. 2729 ಮೈನಸ್ 2237.29 ಅಂದರೆ ಬರುವಂಥ ಆನ್ಸರ್ 491.7 ಬರುತ್ತೆ. ನೀವು ಬೇಕಾದರೆ 492 ಬರ್ಕೊಳ್ಬೋದು. 492ಗೆ ರೂಟ್ ತೆಗೆದ್ರೆ ಬರುವಂಥ ಆನ್ಸರ್ ಎಷ್ಟು ಅಂತಂದರೆ 22.17. ಸೊ ನಾವೀಗ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೂಡ ಕ್ಯಾಲ್ಕುಲೇಷನ್ ಮಾಡಿ ಆಯಿತು. ಆನ್ಸರ್ 22.17. SKP ಕಾಲ್ ಪಿಯರ್ಸನ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತಂದರೆ ಮೀನ್ ಮೈನಸ್ ಮೋಡ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್. ನಾವೀಗ ಮೂರನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಂಡಾಯಿತು. ಮೀನ್ ವ್ಯಾಲ್ಯೂ ಏನು ಬಂದಿದೆ 52.3 ಬಂದಿದೆ. 52.3 ಮೈನಸ್ ಮೋಡ್ ವ್ಯಾಲ್ಯೂ ಎಷ್ಟು, ಮೋಡ್ ವ್ಯಾಲ್ಯೂ 45 ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್ 22.17. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗೆ SKP ಫೈನಲ್ ಆನ್ಸರ್ ಸಿಗುತ್ತೆ. 52.3 ಮೈನಸ್ 45 ಡಿವೈಡೆಡ್ ಬೈ 22.17 ಫೈನಲ್ ಆನ್ಸರ್ 0.329 ಬರುತ್ತೆ. ಸೊ ಬಂದಿರೋವಂಥ ಆನ್ಸರ್ 329. ಬಂದಿರೋವಂಥ ಆನ್ಸರ್ ಪಾಸಿಟಿವ್ ಆನ್ಸರ್ ಬಂದರೆ ಲಾಸ್ಟ್ಗೆ ದೇರ್ಫೋರ್ ಡಿಸ್ಟ್ರಿಬ್ಯೂಷನ್ ಈಸ್ ಪಾಸಿಟಿವ್ಲಿ ಸ್ಕ್ಯೂಡ್ ಅಂತ ಬರೀಬೇಕು. ನೆಗೆಟಿವ್ ಆನ್ಸರ್ ಬಂದರೆ ಡಿಸ್ಟ್ರಿಬ್ಯೂಷನ್ ಈಸ್ ನೆಗೆಟಿವ್ಲಿ ಸ್ಕ್ಯೂಡ್ ಅಂತ ಬರೆದ್ರೆ ಆಯಿತು. ಸೊ ಸಿಂಪಲ್ ಕ್ಯಾಲ್ಕುಲೇಷನ್. ಫಸ್ಟ್ ನೀವು ಇದರಲ್ಲಿ ಈ ಚಾಪ್ಟ್ರಲ್ಲಿ ಇಂಪಾರ್ಟೆಂಟ್ ಹೇಗೆ ಅಂತಂದರೆ ಕ್ಲಾಸ್ ಇಂಟರ್ವಲ್ ಮತ್ತು ಫ್ರೀಕ್ವೆನ್ಸಿಯನ್ನು ಚೇಂಜ್ ಮಾಡ್ಕೊಳ್ಳೋದು ಹೇಗೆ ಅಂತ ಕಲಿತ್ರೆ ನೀವು ಈಸಿಯಾಗಿ ಪ್ರಾಬ್ಲಮ್ ಮಾಡ್ಬೋದು. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಿದ್ದೀನಿ. ಸಿಮಿಲರ್ ಇದೇ ಥರದ ಒಂದು ಪ್ರಾಬ್ಲಮನ್ನು ನೀವೇ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಏನು ಆನ್ಸರ್ ಬರುತ್ತೆ ಅಂತ ತಿಳಿಸಿ. ಕ್ವಶನ್ ಈ ಥರದಲ್ಲಿ ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ಕಾಲ್ ಪಿಯರ್ಸನ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್. 12th ಒಂದು ಕ್ವಶನ್ ಅಂತಂದರೆ 15 ಮಾರ್ಕ್ಸಿಗೆ ಕೇಳಿರುವಂಥ ಕ್ವಶನ್ ಇದು. ಮಾರ್ಕ್ಸ್ ಮೋರ್ ದ್ಯಾನ್ ಅಂದ್ಕೊಟ್ಟಿದ್ದಾರೆ. 5, 15, 25 ಡಿಫ್ರೆನ್ಸ್ 10 ಇದೆ. ಸೊ ನೀವು ಹೇಗೆ ಬರ್ಕೊಳ್ಬೇಕು ಅಂತಂದರೆ 5 to 15, 15 to 25 ಆ ಥರದಲ್ಲಿ ಬರ್ಕೊಳ್ಬೇಕು. ಫ್ರೀಕ್ವೆನ್ಸಿಯನ್ನು ಡಿಕ್ರೀಸಿಂಗ್ ಆರ್ಡರಲ್ಲಿ ಕೊಟ್ಟಿದ್ದಾರೆ. ಸೊ ನೀವು ಚೇಂಜ್ ಮಾಡಿ ಬರ್ಕೊಳ್ಬೇಕು. 120 ಮೈನಸ್ 105, 105 ಮೈನಸ್ 96, 96 ಮೈನಸ್ 85 ಆ ಥರದಲ್ಲಿ ಚೇಂಜ್ ಮಾಡಿ ಬರ್ಕೊಳ್ಬೇಕು. ಸೇಮ್ ಈಗ ಏನು ಮಾಡಿದ್ದೀವೋ ಅದೇ ಥರದೇ ಪ್ರಾಬ್ಲಮ್. ನನಗೆ ಏನು ಆನ್ಸರ್ ಬರುತ್ತೆ ಅನ್ನೋದನ್ನು ಕಾಲ್ ಪಿಯರ್ಸನ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಜೊತೆಗೆ ಮೀನ್ ಮೀಡಿಯನ್ ಮೋಡ್ ಆನ್ಸರ್ ಏನು ಬರುತ್ತೆ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಬೇಕು. ಹೋಪ್ ಎಲ್ರಿಗೂ ಇವತ್ತಿನ ಈ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.